ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ, ಅನ್ನಭಾಗ್ಯ ಯೋಜನೆದು ಸಾಕಷ್ಟು ಜನ ಫಲಾನುಭವಿಗಳಿಗೆ ಹಣ ಅನ್ನುವಂಥದ್ದು ಪೆಂಡಿಂಗ್ ಅಲ್ಲಿದೆ. ಸಾಕಷ್ಟು ತಿಂಗಳಿನ ಹಣ ಪೆಂಡಿಂಗ್ ಇದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಹಣ ಆದರೆ ಪೆಂಡಿಂಗ್ ಇರುವಂಥದ್ದು. ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣವನ್ನು ರಿಲೀಸ್ ಮಾಡಿರುವಂಥದ್ದು. ಸ್ನೇಹಿತರೆ, ಇವತ್ತು ಯಾರಿಗೆ ಇವತ್ತು ಅನ್ನಭಾಗ್ಯ ಯೋಜನೆಯ ಹಣ ಬರುತ್ತೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ನಿಮ್ಮೆಲ್ಲರಿಗೂ ಅನ್ನಭಾಗ್ಯ ಯೋಜನೆದು ಹಣ ಆದರೆ ಕೊಡ್ತಿದ್ರು, ಅಕ್ಕಿ ಬದಲಿಗೆ ಹಣ ಕೊಡ್ತಿದ್ರು. ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದಾಗ ನಿಮಗೆ ಅನ್ನಭಾಗ್ಯ ಯೋಜನೆದು 10 kg ಅಕ್ಕಿ ಕೊಡ್ತಾರಂತ ಹೇಳಿದ್ರು. ಆದರೆ ಕೇಂದ್ರ ಸರ್ಕಾರದಿಂದ ಬರ್ತಿರುವಂತಹ 5 kg ಅಕ್ಕಿ ಮಾತ್ರ ಕೊಡ್ತಿದ್ರು. ಇನ್ನು 5 kg ಅಕ್ಕಿಗೆ ಹಣವನ್ನು ನಿಮಗೆ ಕೊಡ್ತಿದ್ರು. ಅಂದರೆ 1 kg ಅಕ್ಕಿ ಮೇಲೆ 170 ರೂಪಾಯಿ ಲೆಕ್ಕದಲ್ಲಿ ಹಣ ಆದರೆ ನಿಮ್ಮೆಲ್ಲರಿಗೂ ಕೊಡ್ತಿದ್ರು. ಈ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ಮೇಲೆ ನಮ್ಮ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಕಡೆಯಿಂದ ಅಕ್ಕಿಯನ್ನು ಖರೀದಿ ಮಾಡಿಬಿಟ್ಟು ನಿಮಗೆ ಫಲಾನುಭವಿಗಳು ನಾವು 10 kg ಅಕ್ಕಿನೇ ಕೊಡ್ತೀವಿ, ಇನ್ಮೇಲೆಯಿಂದ ಹಣ ಕೊಡಲ್ಲ ಅಂತ ಹೇಳಿದ್ರು. ಆಗ ಕೆಲವೊಂದು ಫಲಾನುಭವಿಗಳಂತೂ ತುಂಬಾನೇ ಖುಷಿಯಾಗಿದ್ರು. ಯಾಕಪ್ಪ ಫಲಾನುಭವಿಗಳು ತುಂಬಾನೇ ಖುಷಿಯಾಗಿದ್ರು ಅಂದರೆ, ಈ ಅನ್ನಭಾಗ್ಯ ಯೋಜನೆ ಹಣ ಆದರೆ 1-2 ತಿಂಗಳು ಲೇಟಾಗಿ ಹಾಕ್ತಾರೆ, ಒಂದೊಂದ್ಸರಿ ಹಣನೇ ಹಾಕಲ್ಲ, ಈ ರೀತಿಯಾದ ಸಮಸ್ಯೆಗಳೆಲ್ಲ ಆಗ್ತಿತ್ತು. ಅಕ್ಕಿ ಆದರೆ ಪ್ರತಿ ತಿಂಗಳು ರೇಷನ್ ಅಂಗಡಿಯಲ್ಲಿ 10 kg ಅಕ್ಕಿ ಕೊಟ್ಟೆ ಕೊಡ್ತಾರೆ, 10 kg ಅಕ್ಕಿ ಕೊಟ್ಟೆ ಕೊಡಬೇಕು. ಅದರಿಂದ ಕೆಲವೊಬ್ರು ಖುಷಿ ಆದ್ರು, ಇನ್ನು ಕೆಲವೊಬ್ರು ಖುಷಿ ಆಗಲಿಲ್ಲ. ನಮ್ಗೆ 5 kg ಅಕ್ಕಿದು ಹಣನೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಡಿಪೋ ಅಕ್ಕಿ ಚೆನ್ನಾಗಿರಲ್ಲ, ನಾವು ಹೋಗಿ ಸೋನಾ ಮಸೂರಿ ಅಕ್ಕಿ ತೆಗೆದುಕೊಂಡು ಬರ್ತೀವಿ, ಈ ರೀತಿಯಾಗಿ ಇನ್ನು ಕೆಲವರು ಹೇಳ್ತಿದ್ರು. ಇವೆಲ್ಲದರ ಮಧ್ಯದಲ್ಲಿ ಕೆಲವು ಫಲಾನುಭವಿಗಳಿಗೆ ಕೆಲವು ಜಿಲ್ಲೆಗಳಲ್ಲಿ ಪಾಪ ಪೆಂಡಿಂಗ್ ಹಣ ಬಂದಿರಲಿಲ್ಲ. ಈಗ ಅನ್ನಭಾಗ್ಯ ಯೋಜನೆ ಇದು ಸಾಕಷ್ಟು ಜನರಿಗೆ 1-2 ತಿಂಗಳಿಂದ ಹಣ ಬಂದಿರಲಿಲ್ಲ, 3 ತಿಂಗಳಿಂದ ಹಣ ಬಂದಿರಲಿಲ್ಲ. ಕೆಲವರಿಗೆ 2024 ನವೆಂಬರ್ ಡಿಸೆಂಬರ್ ಹಣ ಕೂಡ ಬಂದಿಲ್ಲ. ಇನ್ನು ಕೆಲವರಿಗೆ ಈಗ ಇದೇ ಒಂದು ವರ್ಷದ ಜನವರಿ ಹಣ ಕೂಡ ಬಂದಿರಲಿಲ್ಲ. ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳಾಗಿ ಹಣ ಆದರೆ ಬಂದಿರಲಿಲ್ಲ. ಅದರಿಂದ ಸರ್ಕಾರದವರು ಯಾರ್ಯಾರಿಗೆ ಅನ್ನಭಾಗ್ಯ ಯೋಜನೆ ಹಣ ನಾವು ಪೆಂಡಿಂಗ್ ಇಟ್ಕೊಂಡಿದ್ದೀವೋ ಅಂಥವ್ರದ್ದೆಲ್ಲ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ರು. ಆ ಜಿಲ್ಲೆಗಳಲ್ಲಿ ಯಾರ್ಯಾರಿಗೆ ಹಣ ಬಂದಿರಲ್ಲೋ ಅಂಥವ್ರದ್ದು ಪಟ್ಟಿ ಆದರೆ ಮಾಡಿದ್ದಾರೆ. ನಿಮ್ಮ ಜಿಲ್ಲೆಗಳಲ್ಲಿ ಪಟ್ಟಿ ಮಾಡಿಬಿಟ್ಟು ನಿಮ್ಗೆ ಎಷ್ಟೆಷ್ಟು ಅಮೌಂಟ್ ಬರಬೇಕು ಎಲ್ಲ ಅಮೌಂಟನ್ನು ರಿಲೀಸ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ 1 ತಿಂಗಳದ ಹಣ ಬರಬೇಕು ಅನ್ನೋದಾದರೆ ಒಬ್ಬೊಬ್ಬರಿಗೆ 170 ರೂಪಾಯಿ ಲೆಕ್ಕದಲ್ಲಿ. ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ದರೆ ಎಷ್ಟಾಗುತ್ತೆ ಅಂತ ನೀವೇ ಲೆಕ್ಕ ಮಾಡ್ಕೋಬೇಕು. ಒಬ್ಬೊಬ್ರಿಗೆ 170 ರೂಪಾಯಿ ಲೆಕ್ಕದಲ್ಲಿ. ಕೆಲವ್ರ ಕುಟುಂಬದಲ್ಲಿ 5 ಜನ ಇರ್ತಾರೆ, ಇನ್ನೊಂದು ಕುಟುಂಬದಲ್ಲಿ 6 ಜನ ಇರ್ತಾರೆ. ಈ ರೀತಿಯಾಗಿ ಒಬ್ಬೊಬ್ರಿಗೆ ಒಂದೊಂದು ಹಣ ಆದರೆ ಬಂದಿರುತ್ತೆ. ನೀವೆಲ್ಲರೂ ಒಂದು ಕೆಲಸ ಮಾಡಿ, ನಿಮ್ಮ ಖಾತೆಗಳನ್ನು ಹೋಗಿ ಚೆಕ್ ಮಾಡಿ. ಈಗ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಯಾವುದೇ ತಲೆನೋವು ಇಲ್ಲ ಇನ್ಮೇಲೆ. ಯಾಕಂದರೆ ಅನ್ನಭಾಗ್ಯ ಯೋಜನೆಯ ಹಣಕ್ಕಾಗಿ ನೀವೆಲ್ಲರೂ ಸಾಕಷ್ಟು ದಿನದಿಂದ ಕಾಯ್ತಾನೆ ಇದ್ರಿ. ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಹಣ ಯಾವಾಗ ಕೊಡ್ತಾರೆ ಅಂತ ಗೃಹಲಕ್ಷ್ಮಿ ಯೋಜನೆ ವಿಡಿಯೋಸ್ ಕೆಳಗಡೆ, ರೇಷನ್ ಕಾರ್ಡ್ ಕುರಿತು ಅಪ್ಡೇಟ್ ಕೊಟ್ಟರೆ ಆ ವಿಡಿಯೋಸ್ ಕೆಳಗಡೆ, ಎಲ್ಲ ವಿಡಿಯೋಸ್ ಕೆಳಗಡೆ ಈ ಒಂದು ಅನ್ನಭಾಗ್ಯ ಪೆಂಡಿಂಗ್ ಹಣದ ಕುರಿತೆ ಕೇಳ್ತಿದ್ರು ಸಾಕಷ್ಟು ಜನ ಫಲಾನುಭವಿಗಳು. ಈಗ ಹಣ ಬಂದಿದೆ, ಹೋಗಿ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಅನ್ನಭಾಗ್ಯ ಯೋಜನೆ ಹಣ ನಿಮ್ಗೆ ಎಲ್ಲ ಅಮೌಂಟು ಕ್ಲಿಯರ್ ಆಗಿದೆಯಾ ಇಲ್ಲ ಅನ್ನುವಂಥದ್ದು. ಅಂದರೆ ಎಲ್ಲ ಕಂತಿನ ಹಣ ನಿಮ್ಗೆ ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಅನ್ನಭಾಗ್ಯ ಯೋಜನೆದು ಎಲ್ಲ ಕಂತಿನ ಹಣ ಬಂದಿದೆ ಅಂತ ಹೇಳಿ. ಒಂದು ವೇಳೆ ಹಣ ಬಂದಿಲ್ಲ, ಇನ್ನೂ ಪೆಂಡಿಂಗಲ್ಲಿದೆ ಅಂದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಪೆಂಡಿಂಗಲ್ಲಿದೆ ಅಂತ ಹೇಳಿ. ಈಗ ನೆಕ್ಸ್ಟ್ ಪೆಂಡಿಂಗಲ್ಲಿದ್ದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಪೆಂಡಿಂಗ್ ಹಣ ಕೆಲವ್ರಿಗೆ ಬಂದು ಜಮಾ ಆಗಿದೆ, ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ.